ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್. ಇವತ್ತು ಭಾನುವಾರ, ಜೊತೆಗೆ ಫಾದರ್ಸ್ ಡೇ ವಿಶೇಷ. ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಸುದ್ದಿಗಳನ್ನು ಗಮನಿಸ್ತಾ ಹೋದರೆ ಬಹಳ ಮುಖ್ಯವಾಗಿ ಇಡೀ ದೇಶವನ್ನು ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ ಏನಂತಂದರೆ, ಅಹಮದಾಬಾದ್ನಲ್ಲಿ ವಿಮಾನ ಪತನ ಆಗಿದ್ದು ಹೇಗೆ? ಸಂಭಾವ್ಯ ಕಾರಣಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ಅದು ಆಗುತ್ತೆ ಕೂಡ. ಆದರೆ ನಿಖರ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಆ ನಿಖರ ಕಾರಣವನ್ನು ಹುಡುಕೋದಕ್ಕೆ ತನಿಖಾ ತಂಡಗಳು ಕಾರ್ಯಪ್ರವೃತ್ತ ಆಗಿವೆ. ಈಗಾಗಲೇ ಹಂತ ಹಂತವಾಗಿ ತನಿಖೆಯನ್ನು ಚುರುಕುಗೊಳಿಸಿವೆ. ಅಂತಿಮವಾಗಿ ನಮ್ಮನ್ನು ಕಾಡ್ತಾ ಇರುವಂತಹ ಆ ಪ್ರಶ್ನೆಗೆ ಉತ್ತರ ಸಿಗುವ ಕಾಲ ಸನ್ನಿಹಿತ ಆಯ್ತಾ? ನೋಡೋಣ. ಇದರ ಜೊತೆಗೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. 20ಕ್ಕೂ ಹೆಚ್ಚು ಕನ್ನಡಿಗರು ಇಸ್ರೇಲ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ವಾಪಸ್ ಬರೋದಕ್ಕೆ ಭಾರಿ ಕಷ್ಟ ಬೀಳ್ತಾ ಇದ್ದಾರೆ. ಕಾರಣ ವಿಮಾನ ಸಂಚಾರ ರದ್ದಾಗಿದೆ. ಆದಷ್ಟು ಬೇಗ ಎಲ್ಲರನ್ನೂ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡುತ್ತೆ. ಯಾವುದೇ ರೀತಿಯ ಆತಂಕ ಬೇಡ. ಇನ್ನು ವೀಕ್ಷಕರೇ, ಈ ದುರಂತಗಳ ಸುದ್ದಿಗಳು ಹೆಚ್ಚಾಗ್ತಾ ಇದೆ. ಬಹಳ ಬೇಸರ ಆಗುತ್ತೆ. ಕೇದಾರ್ನಾಥ್ನಲ್ಲಿ ಒಂದು ಹೆಲಿಕಾಪ್ಟರ್ ಪತನ ಆಗಿ 5 ಸಜೀವ ದಹನಗೊಂಡಿದ್ದಾರೆ. ಗೌರಿಕುಂಡ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತೇವೆ. ಇದರ ಜೊತೆಗೆ ಕಾಂತಾರ 1 ಸಿನಿಮಾಗೆ ಮೇಲಿಂದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಆ ಚಿತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬರು ಯುವಕರು, 2 ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಈಗ ದೋಣಿಯೇ ಮಗುಚಿ ರಿಷಬ್ ಶೆಟ್ಟಿ ಸೇರಿದಂತೆ ಅನೇಕ ಕಲಾವಿದರು ಈಜಿ ದಡ ಸೇರುವಂತಹ ಒಂದು ಕೆಲಸ ಆಗಿದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್. ಕೇದಾರ್ನಾಥ್ನಲ್ಲಿ ಹೆಲಿಕಾಪ್ಟರ್ ಪತನ, ಪೈಲಟ್ ಸೇರಿ 5 ಸಜೀವ ದಹನ. ಗೌರಿಕುಂಡ ಅರಣ್ಯ ಪ್ರದೇಶದಲ್ಲಿ ದುರ್ಘಟನೆ. ಕಾಂತಾರ ಸಿನಿಮಾಗೆ ಸಂಕಷ್ಟಗಳ ಸರಮಾಲೆ. ಮಾಣಿ ಜಲಾಶಯದಲ್ಲಿ ಮಗುಚಿದ ದೋಣಿ. ರಿಷಬ್ ಶೆಟ್ಟಿ ಸೇರಿ 30 ಮಂದಿ ಪ್ರಾಣಾಪಾಯದಿಂದ ಪಾರು. ರಾಜ್ಯದಲ್ಲಿ ಮತ್ತೆ ಮಳೆ ಅಬ್ಬರ. ಖಾನಾಪುರದಲ್ಲಿ ವರ್ಣಾರ್ಭಟಕ್ಕೆ ಕೊಚ್ಚಿ ಹೋದ ಹೆದ್ದಾರಿ. ಮಂಗಳೂರಿನಲ್ಲಿ 12 ಕುಟುಂಬಗಳ ಸ್ಥಳಾಂತರ. ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ದಿದ್ರೆ ಅವರೆಲ್ಲರೂ ಕೂಡ ಲಂಡನ್ಗೆ ಹೋಗಿ 2 ದಿನ ಕಳೆದು ಹೋಗ್ತಾ ಇತ್ತು. ತಮ್ಮ ಬದುಕು ಅವರು ಲಂಡನ್ನಲ್ಲಿ ನಡೀತಾ ಇತ್ತು. ಆದರೆ ಎಲ್ಲವೂ ಕಮರಿ ಹೋಗಿದೆ. ಆ ವಿಮಾನದ ಒಳಗಡೆ ಇದ್ದ 241 ಜನ ಒಬ್ಬರು ಉಳಿದಿದ್ದಾರೆ. 241 ಜನ ಬಾರದ ಲೋಕಕ್ಕೆ ಹೋಗಿದ್ದಾರೆ. ಅದರ ನಡುವೆ ಇಲ್ಲಿಯವರೆಗೂ ಕೂಡ ಸಾವಿನ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ. ಘೋರ ದುರಂತ. ಅಹಮದಾಬಾದ್ ಎಂದೂ ಕಂಡು ಕೇಳರಿಯದ ದುರಂತ ಇದು. ಲೋಹದ ಹಕ್ಕಿಯಲ್ಲೇ ಅವರ 100 ಕನಸುಗಳು ಕಮರಿ ಹೋಗಿದೆ. ದುರಂತದಲ್ಲಿ ಇಲ್ಲಿಯವರೆಗೂ 274 ಜನ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಕ್ರೇನ್ಗಳನ್ನು ಬಳಸಿ ಈಗ ಆ ತುಂಡಾದಂಥ ರೆಕ್ಕೆ ಪುಕ್ಕಗಳನ್ನು ತೆರವು ಮಾಡುವಂಥ ಕಾರ್ಯಾಚರಣೆ, ಸ್ಥಳಾಂತರ ಮಾಡುವಂಥ ಕಾರ್ಯಾಚರಣೆ ನಡೀತಾ ಇದೆ. ವಿಮಾನದ ದುರಂತದ ಕರಾಳತೆಯನ್ನು, ಆ ದೃಶ್ಯವನ್ನು ನೋಡಿದವರು ಅಥವಾ ಆ ಸಮಯದಲ್ಲಿ ಅದನ್ನು ನೋಡಿದಂಥ ಪ್ರತ್ಯಕ್ಷದರ್ಶಿಗಳು ವಿವರಿಸ್ತಾ ಇದ್ದರೆ ದುರಂತ ಹೇಗಾಗಿರಬೇಡ ಅನ್ನೋದು ನಮ್ಮ
ಕಣ್ಣಿಗೆ ಕಟ್ಟುವ ರೀತಿಯಲ್ಲಿದೆ. ಭೀಕರ ದುರಂತದಲ್ಲಿ ಅವರ ಚೀರಾಟ, ನರಳಾಟ ಮತ್ತೆ ಮತ್ತೆ ಹೃದಯ ತುಂಬಿ ಬರ್ತಾ ಇದೆ. ಇಂಥದ್ದೊಂದು ದುರ್ಘಟನೆ ಆಗಬಾರ್ದಾಗಿತ್ತು, ಹೋಗಿದೆ. ಆದರೆ ಇನ್ನು ಮುಂದೆ ಹಿಂಗಾಗಬಾರ್ದು. 274 ಜನ ಇದರಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ರಂಜಿತ್, ಇಡೀ ದೇಶ ಮಾತ್ರ ಅಲ್ಲ, ಜಗತ್ತನ್ನ ಕಾಡ್ತಾ ಇರುವಂತ ಪ್ರಶ್ನೆ ಏನಂತಂದ್ರೆ ಈ ವಿಮಾನ ಪತನ ಹೇಗಾಯ್ತು ಅಂತ. ಹೌದು, ಈಗ ಸಂಭಾವ್ಯ ಕಾರಣಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಹಿಂಗಾಗಿತ್ತು, ಈ ರೀತಿಯಿಂದ ಆಗಿರಬಹುದು, ಈ ರೀತಿಯಿಂದ ಆಗಿರಬಹುದು. ಅಂತಿಮವಾಗಿ ಇದೇ ಕಾರಣಕ್ಕಾಗಿ ವಿಮಾನ ಪತನ ಆಯ್ತು ಅನ್ನೋದು ಗೊತ್ತಾಗ್ಬೇಕಾಗಿದೆ. ಒಬ್ರಲ್ಲ ಇಬ್ರಲ್ಲ, 40 ಸೆಕೆಂಡ್ ಅಲ್ಲಿ 240 ಜನ, ಒಂದು 10 ಸೆಕೆಂಡ್ ಹಿಂದೆ ಇದ್ದವರು ಮುಂದೆ 10 ಸೆಕೆಂಡ್ಗೆ ಜೀವನ ಹೋಗುತ್ತೆ ಅಂತಂದ್ರೆ ನಾವು ಹೇಳ್ತಾ ಇದ್ರಿ, ಅನೇಕ ಕನಸುಗಳನ್ನ ಕಂಡಿದ್ದಂಥವ್ರು. ಒಂದೊಂದು ಕುಟುಂಬದ್ದು ಒಂದೊಂದು ರೀತಿಯ ಕಣ್ಣೀರು ಕಥೆ. ಸೊ ಎಲ್ಲರೂ ಬಯಸ್ತಾ ಇರೋದು ವಿಮಾನ ಪತನ ಆಗಿದ್ದು ಹೇಗೆ ಅಂತ ಗೊತ್ತಾಗಬೇಕು ಅಂತ. ಹೀಗಾಗಿ ಉನ್ನತ ಮಟ್ಟದ ತನಿಖೆಗೆ ತೀರ್ಮಾನ ಮಾಡಲಾಗಿದೆ. ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ದುರಂತದ ವಿಚಾರಣೆ ನಡೆಯಲಿಕ್ಕಿದೆ. ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಈ ಘೋಷಣೆಯನ್ನ ಮಾಡಿದ್ದಾರೆ. ಉನ್ನತ ಮಟ್ಟದ ತನಿಖೆ ಸಂಬಂಧ ನಾಳೆ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ, ಯಾವ ಹಂತದಲ್ಲಿ ತನಿಖೆ ಸಾಗುತ್ತೆ, ತನಿಖೆಯ ಉದ್ದೇಶ ಬಹಳ ಸ್ಪಷ್ಟ. ವಿಮಾನ ಪತನ ಆಗಿದ್ದು ಹೇಗೆ ಅನ್ನೋದು ಗೊತ್ತಾಗಬೇಕಾಗಿದೆ. ಸೊ ಈ ದುರಂತದ ವಿಚಾರಣೆ ಈಗಾಗಲೇ ತನಿಖಾ ತಂಡಗಳಿಂದ ನಡೀತಾ ಇದೆ. ಉನ್ನತ ಮಟ್ಟದ ತನಿಖೆ ನಡೆಯುತ್ತೆ. ಈ ಉನ್ನತ ಮಟ್ಟದ ತನಿಖೆಯ ಸಂಬಂಧವೇ ನಾಳೆ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಒಂದು 7-8 ಕಾರಣಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಏನಂತಂದ್ರೆ, ಹಕ್ಕಿ ಡಿಕ್ಕಿ ಹೊಡೆದು ಇಂತ ಒಂದು ದುರಂತ ಸಂಭವಿಸ್ತಾ, 2 ಎಂಜಿನ್ಗಳು ಏಕಕಾಲದಲ್ಲಿ ಕೆಲಸ ಮಾಡದೆ ಇಂತ ಒಂದು ಅವಾಂತರ ಸೃಷ್ಟಿ ಆಯ್ತಾ. ಇದರ ಜೊತೆಗೆ ಆ ಲ್ಯಾಂಡಿಂಗ್ ಗೇರ್ ಅಂತ ಏನಿರುತ್ತೆ, ಲ್ಯಾಂಡಿಂಗ್ ಗೇರ್ ಟೇಕ್ ಆಫ್ ಆದ್ಮೇಲೆಯೂ ಕೂಡ ಅದು ಆಚೆನೆ ಇತ್ತು. ಹೀಗಾಗಿ ಇನ್ನೊಂದು ಎಂಜಿನ್ ಸಕಾಲದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಶ್ರೀಪಾದ್ ಪಾಟೀಲ್, ಇವತ್ತು ನಾನೇನೋ ಒಂದು ಬರಹ ಓದ್ತಾ ಇದ್ದೆ. ಮೇಡೆ ಮೇಡೆ ಅಂಥೇಳಿ ಆತ ಸಂದೇಶವನ್ನು ಕಳುಹಿಸಿ ವಿಮಾನ ಮೇಲ್ಗಡೆ ಹಾರೋದಕ್ಕೆ ಶಕ್ತಿ ಸಾರ್ತಾ ಇಲ್ಲ, ಕೆಳಗಡೆ ಹೋಗ್ತಾ ಇದೆ ಅನ್ನುವ ಸಂದೇಶವನ್ನು ಆತ ಕಂಟ್ರೋಲ್ ರೂಮ್ಗೆ ಕಳಿಸಿದ್ದ ಅನ್ನೋ ವಿಚಾರ ಏನೀಗ ತನಿಖೆಯಲ್ಲಿ ಒಂದೊಂದೇ ತಿಳಿತಾ ಇರೋದು. ಬಹುಶಃ ಆ ಸಮಯ ಹೆಂಗಿರಬೇಕು, ಆ ಪೈಲಟ್ನ ಮೆಂಟಾಲಿಟಿ ಆ ಸಮಯದಲ್ಲಿ ಹೇಗಿರಬೇಕು, ಆತ ಏನು ಯೋಚನೆ ಮಾಡಿರಬೇಕು, ಏನೂ ಆಗ್ತಾ ಇಲ್ಲ, ಆತ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮೇಲ್ಗಡೆ ಹಾರ್ತಾ ಇಲ್ಲ. ಇನ್ನೇನು ಕೆಲವೇ ಫ್ರ್ಯಾಕ್ಷನ್ ಆಫ್ ಮಿನಿಟಲ್ಲಿ ಅದು ಅಲ್ಲೇ ಬ್ಲಾಸ್ಟ್ ಆಗುತ್ತೆ. ಆ ಸಮಯದಲ್ಲಿ ಆತನ ಯೋಚನೆ ಏನಾಗಿರ್ಬೇಕು ಅನ್ನೋದು ನಿಜವಾಗ್ಲೂ ಯೋಚನೆ ಮಾಡಿದಾಗ ಬಹಳ ಬೇಸರ ಆಗುತ್ತೆ. ಆ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತೆ ಇನ್ನೊಬ್ರು ಮಂಗಳೂರು ಮೂಲದವರು. ಹೌದು, ನಿಮಗೆ ಆ ಪೈಲಟ್ಗಳ ಒಂದು ರಾಜಧರ್ಮ ಏನಿರುತ್ತೆ, ಹೌದು, ಕರ್ತವ್ಯ ನಿಷ್ಠೆ ಏನಿರುತ್ತೆ ಅಂತಂದ್ರೆ, ತಮ್ಮ ಜೀವನದ ಕೊನೆಯ ಸೆಕೆಂಡ್ ವರೆಗೂ ಕೂಡ ಪ್ರಯಾಣಿಕರನ್ನ ಸುರಕ್ಷತೆಯಿಂದ ಅವರ ಸ್ಥಳಕ್ಕೆ ತಲುಪಿಸುವಂತದ್ದು, ಅವರು ಜೀವ ರಕ್ಷಣೆ ಮಾಡೋದು ಏನೇ ಇರಲಿ. ಅವರಿಗೆ ಆಪ್ಷನ್ಗಳಿತ್ತು, ಆದ್ರೆ ಅದು ಆಗ್ಲಿಲ್ಲ. ಅವರು ಹೇಗಾದ್ರೂ ಮಾಡಿ ಇವ್ರನ್ನ ಬದುಕಿಸ್ಲೇಬೇಕು ಅನ್ನುವಂಥದ್ದು. ಪಾಪ ಈಗ ಮೇಡೆ ಮೇಡೆ ಅನ್ನುವಂಥದ್ದು, ಪ್ಯಾನ್ ಅನ್ನುವಂಥ ಸಂದೇಶವನ್ನ ಅವ್ರು ರವಾನೆ ಮಾಡ್ತಾರೆ ATCಗೆ, ಏರ್ ಕಂಟ್ರೋಲ್ ರೂಮ್ಗೆ. ಆದ್ರೆ ಇರೋದು 30-40 ಸೆಕೆಂಡ್ ರಂಜಿ. ಅದರಲ್ಲಿ ಇವ್ರು ರಿಪ್ಲೈ ಮಾಡಿದ್ರು ಕೂಡ ಏನ್ ಮಾಡೋದಕ್ಕೆ ಸಾಧ್ಯ ಇದೆ. ಆಮೇಲೆ ನಿಮಗೆ ಆ ಎಂಜಿನ್ಗೆ ಥ್ರಸ್ಟ್ ಸಿಗ್ಲಿಲ್ಲ, ಅಂದ್ರೆ ಒತ್ತಡ ಟೇಕ್ ಆಫ್ ಆದ್ಮೇಲೆ ಇಂಜಿನ್ಗೆ ಸಿಗ್ಬೇಕಾದಂತ ಒತ್ತಡ ಮಾತ್ರ ಅದು ಕ್ರೂಸ್ ಲೆವೆಲ್ ಹೋಗುತ್ತೆ. ಆ ಲೆವೆಲ್ಗೆ ಹೋಗೋದಕ್ಕೆ ಇಲ್ಲಿ ಒತ್ತಡ ಸಿಗ್ಲಿಲ್ಲ. ಅವ್ರು ಲ್ಯಾಂಡಿಂಗ್ ಗೇರ್ ಅನ್ನ ಯಾಕೆ ಒಳಗಡೆ ಶಿಫ್ಟ್ ಮಾಡ್ಲಿಲ್ಲ ಅನ್ನೋದಕ್ಕೂ ಕೂಡ ಇದೇ ಕಾರಣ. ಈಗ ಇಡೀ ಜಗತ್ತಿನಲ್ಲಿ ಇವನ್ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಗಳು ಕೂಡ ಈ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ನಮಗೂ ಕೂಡ ವಿಜುವಲ್ ಸಿಕ್ಕಿದೆ. ನಿಮಗೆ ಆ ಟೇಕ್ ಆಫ್ ಆಗಿ ಆ ಹಾಸ್ಟೆಲ್ ಮೇಲೆ ಲ್ಯಾಂಡ್ ಆಗುವಂತ ಟೈಮ್ನಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಲ್ಯಾಂಡಿಂಗ್ ಗೇರ್ ಆಚೆನೇ ಇದೆ. ಲ್ಯಾಂಡಿಂಗ್ ಗೇರ್ ಅಂತಂದ್ರೆ ಆ ವೀಲ್ ಇರುತ್ತಲ್ಲ, ಲ್ಯಾಂಡ್ ಮಾಡುವಾಗ ಮೊದಲು ಆ ವೀಲ್ ಏನು ಲ್ಯಾಂಡ್ ಆಗುತ್ತಲ್ಲ, ಅದಕ್ಕೆ ಲ್ಯಾಂಡಿಂಗ್ ಗೇರ್ ಅಂತ ಕರೀತಾರೆ. ಆ ಲ್ಯಾಂಡಿಂಗ್ ಗೇರ್ ಯಾಕೆ ಅದನ್ನ ಒಳಗಡೆ ಶಿಫ್ಟ್ ಮಾಡಿಲ್ಲ ಅಂತಂದ್ರೆ, ಪೈಲಟ್ಗೆ ಆಲ್ರೆಡಿ ಗೊತ್ತಾಗಿದೆ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಇಲ್ಲಿ, ನಾವು ಅನ್ಕೊಂಡ ರೀತಿಯಲ್ಲಿ ವಿಮಾನ ಟೇಕ್ ಆಫ್ ಆಗ್ತಾ ಇಲ್ಲ, ಕ್ರೂಸ್ ಲೆವೆಲ್ ತಲುಪ್ತಾ ಇಲ್ಲ. ನಾವು 4 ಸೆಗ್ಮೆಂಟ್ ಇರುತ್ತೆ. ಇವನ್ ಟೇಕ್ ಆಫ್ ಅಲ್ಲಿ ಲ್ಯಾಂಡ್ ಮಾಡುವಲ್ಲಿ 4 ಸೆಗ್ಮೆಂಟ್ ಇರುತ್ತೆ. ಇವರು 1 ಸೆಗ್ಮೆಂಟ್ ರನ್ವೇನ ಪಾರ್ ಮಾಡಿದ್ದಾರೆ, 2ನೇ ಸೆಗ್ಮೆಂಟ್ ಟೇಕ್ ಆಫ್ ಆಗಿದ್ದಾರೆ. ಮುಂದೆ 30 ಸೆಕೆಂಡ್ ಅಲ್ಲಿ ಎಂಜಿನ್ಗೆ ಆ ಒತ್ತಡ ಸಿಕ್ಕೇ ಇಲ್ಲ. ಸೊ 3ನೇ ಸೆಗ್ಮೆಂಟ್ ಅಲ್ಲಿ ನಾವು ಫೇಲ್ ಆಗ್ತಿದೀವಿ ಅಂತ ಗೊತ್ತಾದ ತಕ್ಷಣ ಇವರು ಆ ಲ್ಯಾಂಡಿಂಗ್ ಗೇರ್ ಅನ್ನ ಒಳಗಡೆ ತಗೊಂಡೇ ಇಲ್ಲ. ಸುರಕ್ಷಿತವಾಗಿ ಎಲ್ಲಾದ್ರೂ ಲ್ಯಾಂಡ್ ಮಾಡಬಹುದು ಅಂತ ಆತನ ಆಲೋಚನೆ ಆಗಿತ್ತು.
ಆಲೋಚನೆ ಇತ್ತು, ಆದರೆ ಸಮಸ್ಯೆ ಆಗಿದ್ದು ಅಂತಿಮವಾಗಿ ನಾವು ಅಟ್ಲೀಸ್ಟ್ ಆ ಲ್ಯಾಂಡಿಂಗ್ ಗೇರ್ ಮೊದಲು ಲ್ಯಾಂಡ್ ಆದರೆ ವಿಮಾನಕ್ಕೆ ಹೆಚ್ಚಿನ ನಷ್ಟ ಆಗೋದನ್ನ ಅದು ತಪ್ಪಿಸುತ್ತೆ. ಹೀಗಾಗಿ ಅವರು ಆ ಪೈಲಟ್ ಆ ಕ್ಷಣದಲ್ಲಿ 30-40 ಸೆಕೆಂಡ್ ಮೈಂಡೇ ಬ್ಲಾಕ್ ಆಗ್ಬಿಡುತ್ತೆ ರಂಜಿತ್. ಏನ್ ಮಾಡ್ಬೇಕು ನಾವು ಅವಾಗ ಅನ್ನೋದು ಆಲೋಚನೆನೇ ಬರೋಲ್ಲ. ಆದ್ರೆ ಕ್ಯಾಪ್ಟನ್ ಆ ಸಂದರ್ಭದಲ್ಲಿ ಆ ವಿಚಾರ ಮಾಡಿದ್ದಾರೆ. ದುರಾದೃಷ್ಟವಶಾತ್ ವಿಧಿ ಲಿಖಿತ ಜಾತಸ್ಯ ಮರಣಂ ಧ್ರುವಂ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ. ಹುಟ್ಟಿದವರು ಸಾಯಲೇಬೇಕು, ಆದ್ರೆ ಈ ರೀತಿ ದುರ್ಮರಣಕ್ಕೀಡಾಗ್ತಾರಲ್ಲ, ಅದು ನಿಜಕ್ಕೂ ನಮ್ಗೆ ಬಹಳ ಬೇಸರ ಆಗುತ್ತೆ. ಏನೇನೋ ಕನಸು ಕಂಡಂಥವ್ರು ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದು ಬಹಳ ಖೇದದ ವಿಚಾರ. ಓಕೆ ನೋಡಿ, ಏರ್ ಇಂಡಿಯಾ ವಿಮಾನ ದುರಂತ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ. ನಿದ್ದೆಯಲ್ಲೂ ಕೂಡ ಬೆಚ್ಚಿ ಬೀಳಿಸುವಂತಾಗಿದೆ ನಮ್ಮೆಲ್ಲರಿಗೂ ಕೂಡ. ಇಷ್ಟು ದೊಡ್ಡ ಅನಾಹುತ ನಡೆದರೂ ಪೈಲಟ್ ಸಮಯ ಪ್ರಜ್ಞೆ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಅಹಮದಾಬಾದ್ನ ವಿಮಾನ ದುರಂತ ಇನ್ನೂ ಕೂಡ ನಮ್ಮ ಕಣ್ಮುಂದೆ ಹಾಗೆ ಹಸಿ ಹಸಿಯಾಗಿದೆ. ಇದರ ನಡುವೆ ಮತ್ತೊಂದು ಹೆಲಿಕಾಪ್ಟರ್ ದುರಂತ ಆಗಿದೆ. ಕೇದಾರ್ನಾಥದಲ್ಲಿ ಹೆಲಿಕಾಪ್ಟರ್ ದುರಂತ ಆಗಿದೆ. ಹೆಲಿಕಾಪ್ಟರ್ ಪತನ ಆಗಿದೆ. ಪೈಲಟ್ ಸೇರಿದಂತೆ 7 ಮಂದಿ ದುರ್ಮರಣ ಹೊಂದಿದ್ದಾರೆ. ಹವಾಮಾನ ವೈಪರೀತ್ಯದ ಕಾರಣದ ಹಿನ್ನೆಲೆ ಹೆಲಿಕಾಪ್ಟರ್ ಪತನ ಆಗಿರುವ ಅನುಮಾನ ವ್ಯಕ್ತವಾಗಿದೆ. ಗೌರಿಕುಂಡದ ದಟ್ಟ ಅರಣ್ಯದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಡೆಹ್ರಾಡೂನ್ನಿಂದ ಹೆಲಿಕಾಪ್ಟರ್ ಕೇದಾರನಾಥದ ಕಡೆಗೆ ಹೊರಟಿತ್ತು. ಪತನ ಆಗಿದೆ. ಸಜೀವ ದಹನ ಹೊಂದಿದ್ದಾರೆ 7 ಜನ. NDRF, SDRF ಈಗ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾವೆ. ಹೆಲಿಕಾಪ್ಟರ್ ಪತನ ಆಗಿರುವ ಅದರ ಅವಶೇಷಗಳನ್ನು ತಾವು ನೋಡ್ತಾ ಇದ್ದೀರಿ. ಬೆಂಕಿ ಹೊತ್ತಿ ಉರಿತಾ ಇರುವಂಥ ದೃಶ್ಯವೂ ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಡೆಹ್ರಾಡೂನ್ನಿಂದ ಕೇದಾರ್ನಾಥ್ ಕಡೆಗೆ ಬರ್ತಾ ಇದ್ದಂಥ ಹೆಲಿಕಾಪ್ಟರ್. ಈ ಹೆಲಿಕಾಪ್ಟರ್ ಪತನವಾಗಿ ಆ ಹೆಲಿಕಾಪ್ಟರ್ನ ಒಳಗಡೆ ಇದ್ದಂಥ 7 ಜನ ಈಗ ಸಜೀವ ದಹನ ಹೊಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಹವಾಮಾನ ವೈಪರೀತ್ಯದಿಂದಾಗಿ ದುರಂತ ಆಗಿದೆ ಅನ್ನುವ ಶಂಕೆ ವ್ಯಕ್ತವಾಗಿದೆ. ಪಾಟೀಲ್ರೆ, ಕೇದಾರ್ನಾಥದಲ್ಲಿ ಒಂದು 3-4 ಆಪ್ಷನ್ ಇದೆ. ಈಗ ಯುವಕರು, ಶಕ್ತಿರವರು ನಡ್ಕೊಂಡೇ ಹೋಗ್ಬೋದು. ಹೌದು. ಆಮೇಲೆ ಡೋಲಿ ಮೂಲಕ ಹೋಗ್ಬೋದು. ಆಮೇಲೆ ಪಾಲ್ಕಿ ಮೂಲಕ ಹೋಗ್ಬೋದು. ಜೊತೆಗೆ ಈಗ ದುಡ್ಡಿದ್ದವರು ಮತ್ತೊಂದು ಹೆಲಿಕಾಪ್ಟರ್ ಮೂಲಕ ಹೋಗ್ತಾರೆ. ಹೆಲಿಕಾಪ್ಟರ್ ಬರೀ ಒಂದು 5ರಿಂದ 7 ನಿಮಿಷದಲ್ಲಿ ನಿಮಗೆ ಕೇದಾರ್ನಾಥಕ್ಕೆ ರೀಚ್ ಆಗ್ಬಿಡುತ್ತೆ. ಅದ್ರ ಮಧ್ಯೆ ಈ ರೀತಿಯ ಒಂದು ದುರ್ಘಟನೆ ಸಂಭವಿಸಿದೆ. ಆಗಬಾರ್ದಾಗಿತ್ತು. ಯಾಕೋ ಗೊತ್ತಿಲ್ಲ, ಈ ವರ್ಷ ಒಂದಾದ ಮೇಲೆ ಒಂದು ದುರಂತಗಳು, ಸಾವು ನೋವುಗಳು, ಹಿಂಗಾಗಬಾರ್ದು. ಅಲ್ವಾ? ಈ ವರ್ಷ ಯಾಕೋ ದುರಂತಗಳ ಸರಮಾಲೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಇನ್ನು ಮುಂದೆ ಏನೂ ಆಗದೇ ಇರಲಿ, ಎಲ್ಲರೂ ಕೂಡ ಸುರಕ್ಷಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಬದುಕಲಿ ಅನ್ನೋದು ವಿಚಾರ. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟೆಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH